ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು adverbs of frequency ಇದೇನಪ್ಪ ಎಷ್ಟು ದೊಡ್ಡ ಹೆಸರಿದೆ ಅಂತ ಭಯಪಡಬೇಡಿ, ಅಂಥದ್ದೇನೂ ಇಲ್ಲ ಇದರಲ್ಲಿ. ಸಾಮಾನ್ಯವಾಗಿ ಕನ್ನಡದಲ್ಲಿ ಗೊತ್ತಿರುವಂಥದ್ದೇ, ಅದರ ಹೆಸರು ಮಾತ್ರ ಸ್ವಲ್ಪ ಚೇಂಜ್ ಆಗಿ ನಿಮಗೆ ಅನಿಸುತ್ತೆ ಗ್ರಾಮರಲ್ಲಿ. ಓಕೆ, adverbs of frequency. ಸೊ adverbs ಅಂದರೆ ಏನು, ಫ್ರೀಕ್ವೆನ್ಸಿ ಅಂದರೆ ಏನು, ಅದೇನು ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಇದಕ್ಕೆ ಹೆಸರು ಇದು ಅಷ್ಟೇ. ಈಗ ಪದಗಳೇನು ಅಂತ ನೋಡೋಣ. ಪದಗಳು ನೋಡಿದಾಗ ಬಹುಶಃ ನಿಮಗೆ ಗೊತ್ತಾಗ್ಬೋದು. ಅದನ್ನು ನೀವು ಕನ್ನಡದಲ್ಲಿ ಹೇಗೆ ಕನ್ವರ್ಟ್ ಮಾಡ್ಕೋತೀರೋ ಆ ಥರ ಮಾಡ್ಕೊಳ್ಳಿ. ರೈಟ್, ಸಿಂಪಲ್ ಆಗಿ ನಾವು ಇಂಗ್ಲೀಷನ್ನು ಕಲಿಬೇಕು. ದೊಡ್ಡ ದೊಡ್ಡ ಪದಗಳನ್ನು ಬಳಸಿ ನಾವು ಕಲಿಯುವಂಥ ಅವಶ್ಯಕತೆಗಳಿಲ್ಲ. ರೈಟ್, ಓಕೆ. ಸೊ ಆಲ್ವೇಸ್ ಅಂದ್ರೇನು, ಯಾವಾಗಲೂ. ಓಕೆ, ಆಲ್ವೇಸ್ ಅನ್ನೋದಕ್ಕೆ ನಾವು ಯಾವಾಗಲೂ ಅಂತ ಹೇಳ್ತೀವಿ. ಯೂಶ್ವಲಿ ಅಂದರೆ ಸಾಮಾನ್ಯವಾಗಿ. ಯೂಶ್ವಲಿ ಅಂದರೆ ಸಾಮಾನ್ಯವಾಗಿ. ಓಕೆ, ಸೊ ಈ ಥರದ ಪದಗಳು ಆಲ್ವೇಸ್, ಯೂಶ್ವಲಿ, ನಾರ್ಮಲಿ, ಆಫನ್, ಸಮ್ಟೈಮ್ಸ್, ಒಕೇಷ್ನಲಿ, ಸೆಲ್ಡಮ್, ಹಾರ್ಡ್ಲಿ, ಎವರ್, ನೆವರ್. ಇದೇನಿದು? ಇದು ಸಮಯ ಮತ್ತು ಬಾರಿ ಅಂದ್ರೇನು? ಹಲವು ಬಾರಿ, ಕೆಲವು ಬಾರಿ. ಓಕೆ, ಸಾಮಾನ್ಯವಾಗಿ, ಯಾವಾಗಲೂ, ನಾನು, ಒಂದೊಂದು ಸಲ, ಕೆಲವೊಮ್ಮೆ, ಓಕೆ, ಅಪರೂಪಕ್ಕೆ, ಯಾವಾಗಲೂ. ಈ ಥರ ಪದಗಳಿಗೆ ನೀವು ಕನ್ನಡದಲ್ಲಿ ಏನಂತೀರಾ? ಕನ್ನಡದಲ್ಲಿ ಗೊತ್ತಿದೆಯಾ ನಿಮಗೆ? ಸೊ ಕನ್ನಡದಲ್ಲಿ ಅದಕ್ಕೆ ನಿಮಗೆ ಅಕ್ಷರ ಕನ್ನಡದಲ್ಲಿ ಅದರ ಪದ ನಿಮಗೆ ಗೊತ್ತಿದ್ದರೆ ಅದನ್ನು ಹಾಕ್ಕೊಳ್ಳಿ. ಕನ್ನಡ ವ್ಯಾಕರಣದಲ್ಲಿ ಇರ್ಬೋದು. ಇದನ್ನು ಇಂಗ್ಲೀಷಲ್ಲಿ adverbs of frequency ಅಂತ ಹೇಳ್ತಾರೆ. ಸೊ ಅದು ನಮಗೆ ಬೇಡ. adverbs of frequency ದೊಡ್ಡ ಪದ ಆಯಿತು. ಸೊ ನಾವು ಇದು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಲ್ತ್ಕೊಳ್ಳೋಣ. ಇದನ್ನು ಹೇಗೆ ಬಳಸೋದು, ಇದರ ಮೀನಿಂಗ್ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಕಲ್ತ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಸೆಲ್ಫೋನ್ಗೆ ಬರುತ್ತೆ. ನೋಟಿಫಿಕೇಶನ್ ಬಂದ ತಕ್ಷಣ ಕ್ಲಿಕ್ ಮಾಡಿ. ನಾನು ರೆಡಿಯಾಗಿರ್ತೀನಿ ನಿಮಗೆ ಇಂಗ್ಲೀಷ್ ಟೀಚ್ ಮಾಡಲಿಕ್ಕೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಈ ವಿಡಿಯೋವನ್ನು ಫಸ್ಟಿಂದ ಕೊನೆ ತನಕ ನೋಡಿ. ಕೊನೆ ತನಕ ನೋಡೋದಿದ್ದರೆ ನಿಮಗೆ ಏನೂ ಅರ್ಥ ಆಗೋದಿಲ್ಲ. ರೈಟ್, ಓಕೆ. ಸೊ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ. ಯಾಕೆಂದರೆ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ. ಆ್ಯಂಡ್ ಭಾಳಷ್ಟು ಜನ ವೀಡಿಯೋಸ್ ನೋಡ್ತೀರಾ, ಯಾರು ಲೈಕ್ ಕೊಡೋದಿಲ್ಲ. ಲೈಕ್ ಕೊಡೋದೇ ಹೋಗಿಬಿಡ್ತೀರಾ, ಅದು ಸ್ವಲ್ಪ ಬೇಜಾರಾಗುತ್ತೆ. ಹಾಗೆ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್, ವಾಟ್ಸಾಪ್, ಆ್ಯಂಡ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ನಿಮಗೆ ಏನಾದರೂ ಸಂದೇಶ ಬಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ರೈಟ್, ಓಕೆ. ಸೊ ವಿದೌಟ್ ಎನಿ ಫರ್ದರ್ ಅಡು, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹೆಲೋ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಯಾವುದೇ ಮುಜುಗರವಿಲ್ಲದೆ, ಏನೂ ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಇಂಗ್ಲೀಷನ್ನು ಕಲಿಬೋದು. ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ಕಲಿಬೋದು. ನಿಮಗೆ ಇಂಗ್ಲೀಷಲ್ಲಿ ಏನೂ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ABCD ಸಹ ನಿಮಗೆ ಓದಕ್ಕೆ ಬರಲ್ಲ. ABCD ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾವು ನಿಮಗೆ ಕಲಿಯಲು ಸಹಾಯ ಮಾಡಿಕೊಡುತ್ತೇವೆ. ಓಕೆ, ಮಕ್ಕಳು, ದೊಡ್ಡವರು, ಕೆಲಸಕ್ಕೆ ಹೋಗೋರು, ಮನೇಲಿರೋರು, ಯಾರು ಬೇಕಾದರೂ ನಮ್ಮ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇದಕ್ಕೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ? ಈ ಕೂಡಲೇ ನಿಮ್ಮ ಫೋನನ್ನು ತೆಗೆದುಕೊಳ್ಳಿ ಆ್ಯಂಡ್ ಕೆಳಗಡೆ ಕೊಟ್ಟಿರುವಂತಹ ಸೆಲ್ ಫೋನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಸೊ ಆಲ್ವೇಸ್ ಅಂದರೆ ಏನು? ಯಾವಾಗಲೂ. ಯೂಶ್ವಲಿ ಅಂದರೆ ಸಾಮಾನ್ಯವಾಗಿ. ನಾರ್ಮಲಿ ಅಂದ್ರೂ ಸಹ ಸಾಮಾನ್ಯವಾಗಿ, ಆದರೆ ಅದರ ಇದು ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ಓಕೆ, ಸೊ ಆಫನ್ ಅಂದರೆ ಆಗಾಗ. ಸಮ್ಟೈಮ್ಸ್ ಕೆಲವು ಬಾರಿ ಅಥವಾ ಕೆಲವು ಸಲ. ಒಕೇಷನಲಿ ಯಾವಾಗಲೋ ಒಂದು ಸಲ, ಸೆಲ್ಡಮ್ ಅಪರೂಪಕ್ಕೊಮ್ಮೆ, ಅಂದರೆ 6 ತಿಂಗಳಿಗೋ 3 ತಿಂಗಳಿಗೋ ಆ ಥರ ಹೇಳ್ತೀವಲ್ಲ. ಹಾರ್ಡ್ಲಿ ಎವರ್ ಅಂದರೆ ಎಲ್ಲೋ ಒಂದು ಸಲ ಮತ್ತು ಯಾವಾಗಲೋ. ಅದು ಸ್ವಲ್ಪ ಸಾಮ್ಯತೆ ಇದೆ ಅದರಲ್ಲಿ, ಬಟ್ ನಾನು ಮೀನಿಂಗ್ ಹೇಳ್ತೀನಿ ಆಮೇಲೆ. ಎಲ್ಲೋ ಒಮ್ಮೆ, ಇದು ಯಾವಾಗಲೋ ಒಮ್ಮೊಮ್ಮೆ. ಹಾರ್ಡ್ಲಿ ಎವರ್, ನೆವರ್, ಎಂದಿಗೂ ಇಲ್ಲ. ಇಷ್ಟೇ ಇದರ ಅರ್ಥ. ಓಕೆ,
ಸೊ ನೀವು ಇದನ್ನು ಬಳಸಬೇಕಾದ್ರೆ ಆಲ್ವೇಸ್, ಯಾವಾಗಲೂ. ಓಕೆ, ನಾನು ಯಾವಾಗಲೂ ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತೀನಿ. ರೈಟ್. ಯೂಶ್ವಲಿ ಅನ್ನೋದನ್ನು ಸಾಮಾನ್ಯವಾಗಿ ನಾನು 5 ಗಂಟೆಗೆ ಎದ್ದೇಳ್ತೀನಿ, ಆದರೆ ಇತ್ತೀಚೆಗೆ ಒಂದು ವಾರದಿಂದ ಎದ್ದೇಳೋಕ್ಕಾಗ್ತಾ ಇಲ್ಲ. ಓಕೆ, ನಾರ್ಮಲಿ ಅದೇ ಮೀನಿಂಗ್. ನಾರ್ಮಲಿ ಮತ್ತು ಯೂಶ್ವಲಿ ಎರಡು ಒಂದೇ. ಆಫನ್ ಐ ಆಫನ್ ಗೋ ಟು ಜಿಮ್. ನಾನು ಆಗಾಗ ಜಿಮ್ಮಿಗೆ ಹೋಗ್ತಾ ಇರ್ತೀನಿ. ಸೊ ಜಿಮ್ಮಿಗೆ ಡೈಲಿ ಹೋಗಲ್ಲ, ಬಟ್ ಆಗಾಗ ಅವಾಗ ಹೋಗ್ತಾ ಇರ್ತೀನಿ. ಅಥವಾ ನಾನು ಆಗಾಗ ಸಿನಿಮಾಗೆ ಹೋಗ್ತಾ ಇರ್ತೀನಿ, ಅಥವಾ ನಾನು ಆಗಾಗ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ. ಸೊ ಈ ಥರದ ಸನ್ನಿವೇಶಗಳಲ್ಲಿ ನೀವು ಆಗಾಗ, ಆಫನ್ ಅಂತ ಬಳಸ್ಬೋದು. ಸಮ್ಟೈಮ್ಸ್, ಕೆಲವು ಬಾರಿ ನಾನು ಹೊರಗಡೆ ತಿರುಗಾಡ್ಲಿಕ್ಕೆ ಹೋಗ್ತೀನಿ. ಕೆಲವು ಸಲ ಹೋಗಿದ್ದೀನಿ. ಐ ಬೀನ್ ಸಮ್ಟೈಮ್ಸ್. ಐ ಗೋ ಔಟ್ಸೈಡ್ ಫಾರ್ ಅ ವಾಕ್ ಸಮ್ಟೈಮ್ಸ್. ಕೆಲವು ಸಲ, ಎಲ್ಲ ಟೈಮಲ್ಲೂ ಹೋಗಲ್ಲ, ಕೆಲವು ಸಲ ನಾನು ಹೋಗ್ತೀನಿ. ಓಕೆ, ರೈಟ್. ಒಕೇಶ್ನಲಿ ನಾನು ಟ್ರಿಪ್ಪಿಗೆ ಹೋಗ್ತೀನಿ. ಒಕೇಶ್ನಲಿ ಅಂದರೆ ವಾರಕ್ಕೆ 2 ಸಲ ಹೋಗೋದಲ್ಲ. ಒಕೇಶ್ನಲಿ 6 ತಿಂಗಳಿಗೆ ಒಂದು ಸಲನೋ ಅಥವಾ 3 ತಿಂಗಳಿಗೆ ಒಂದು ಸಲ ಟ್ರಿಪ್ಪಿಗೆ ಹೋಗೋದು. ಸೊ 6 ತಿಂಗಳಿಗೂ 3 ತಿಂಗಳಿಗೂ ಮಾಡೋದನ್ನು ನಾವು ಅದನ್ನು ಒಕೇಶ್ನಲಿ ಅಂತ ಹೇಳ್ಬೋದು. ಅಥವಾ ಒಕೇಶ್ನಲಿ ಅಂದರೆ ಸಾಂದರ್ಭಿಕವಾಗಿ, ಯಾವುದಾದ್ರು ಸಂದರ್ಭ ಬಂದಾಗ ನಾನು ಟ್ರಿಪ್ಪಿಗೆ ಹೋಗ್ತೀನಿ. ಅಥವಾ ರಜಾ ಸಿಕ್ತು ನನಗೆ ರಜಾ ಸಿಕ್ಕಿದಾಗ ನಾನೇನು ಮಾಡ್ತೀನಿ, ಟ್ರಿಪ್ಪಿಗೆ ಹೋಗ್ತೀನಿ. ಅಫಿಷಿಯಲ್ ಹಾಲಿಡೇ ಸಿಕ್ತು, ಅಥವಾ ನ್ಯಾಷನಲ್ ಹಾಲಿಡೇ ಸಿಕ್ತು, ಅಥವಾ ಇನ್ನೇನೋ ಹಾಲಿಡೇ ಸಿಕ್ಕಿದಾಗ ನಾನು ಟ್ರಿಪ್ಪಿಗೆ ಹೋಗ್ತೀನಿ. ಸಮಥಿಂಗ್ ಲೈಕ್ ದ್ಯಾಟ್. ಒಕೇಶ್ನಲಿ. ರೈಟ್. ಸೆಲ್ಡಮ್, ಅಪರೂಪ. ನಾನು ಟ್ರಿಪ್ಪಿಗೆ ಹೋಗೋದೆಲ್ಲ ಬಹಳ ಅಪರೂಪ. ನಾನು ಯಾವಾಗಲೂ ಹೋಗಲ್ಲ, ಯಾಕೆಂದರೆ ಟ್ರಿಪ್ಪಿಗೆ ಹೋದರೆ ದುಡ್ಡು ಖರ್ಚಾಗುತ್ತೆ. ನಾನು ಅಪರೂಪಕ್ಕೆ ನಾನು ಟ್ರಿಪ್ಪಿಗೆ ಹೋಗ್ತೀನಿ. ಓಕೆ, ಎಸ್. ಹಾರ್ಡ್ಲಿ ಎವರ್. ಎಲ್ಲೋ 1-2 ಸಲ ನಾನು ಟ್ರಿಪ್ಪಿಗೆ ಹೋಗಿದ್ದೀನಿ. ಐ ಹಾರ್ಡ್ಲಿ ಎವರ್ ಬೀನ್ ಆನ್ ಅ ಟ್ರಿಪ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ಐ ಹಾರ್ಡ್ಲಿ ಎವರ್ ಡೂ ದ್ಯಾಟ್. ನಾನು ಅದನ್ನು ಬಹಳ ಎಲ್ಲೋ ಒಂದು ಸಲ ಮಾಡ್ತೀನಿ ಅಷ್ಟೇ, ಬಿಟ್ಟರೆ ಯಾವಾಗಲೂ ಮಾಡಲ್ಲ. ಹಾರ್ಡ್ಲಿ ಎವರ್. ನೆವರ್ ಅಂದರೆ ಎಂದಿಗೂ ನಾನು ಅದನ್ನು ಮಾಡಲ್ಲ. ಓಕೆ, ಎಂದಿಗೂ ನಾನು ಅದನ್ನು ಮಾಡಲ್ಲ. ಯಾವತ್ತೂ ಅದನ್ನು ನಾನು ಮಾಡೇ ಇಲ್ಲ, ನಾನು ಮಾಡೋದು ಇಲ್ಲ, ಮಾಡ್ತಾನೂ ಇರಲಿಲ್ಲ, ಮಾಡ್ತಾ ಇಲ್ಲ, ಮಾಡೋದು ಇಲ್ಲ. ಓಕೆ, ಸೊ ಈ ಥರ ಸನ್ನಿವೇಶಗಳಲ್ಲಿ ನೀವು ಈ ಪದಗಳನ್ನು ಬಳಸಬೇಕಾದ್ರೆ ಇಂಗ್ಲೀಷಲ್ಲಿ ಇದನ್ನು ಸಾಮಾನ್ಯವಾಗಿ ಇದೆಲ್ಲ ಇಲ್ಲಿ ಬಳಸ್ತೀರಾ, ಕನ್ನಡದಲ್ಲಿ ಅದೆಲ್ಲ ಕಡೆ ಇದನ್ನು ಬಳಸಬೇಕು. ಈಗ ನಾವು ಇದರ ಘನತೆ ನೋಡೋಣ. ಘನತೆ ಅಂದರೆ ಇದರ ಒಂದು ವೆಯ್ಟ್ ಎಷ್ಟಿದೆ ಅಂತ. ಈಗ ಸಾಮಾನ್ಯವಾಗಿ ಅನ್ನೋದಕ್ಕೆ ಅಲ್ಲ, ಯಾವಾಗಲೂ ಅಂದರೆ 100%. ನೀವು 100% ಮಾಡೋದನ್ನು ಯಾವಾಗಲೂ ಅಂತ ಹೇಳಬೇಕು. ಓಕೆ, ಯೂಶ್ವಲಿ ಐ ವೇಕ್ ಅಪ್ at 5 o'clock in the morning, but today I woke up at 9 o'clock. ಸಾಮಾನ್ಯವಾಗಿ ನಾನು 5 ಗಂಟೆಗೆ ಎದ್ದೇಳ್ತೀನಿ, ಬಟ್ ಇವತ್ತು ನಾನು 6 ಗಂಟೆಗೆ ಎದ್ದಿದ್ದೀನಿ. ಮೊನ್ನೆನೂ 6 ಗಂಟೆಗೆ ಎದ್ದಿದ್ದೆ. ಸೊ ಯೂಶ್ವಲಿ ಅಂತ ಹೇಳಿದಾಗ ಅದಕ್ಕೆ ಪರ್ಸೆಂಟೇಜ್ ಕೊಡೋದಾದರೆ 90%. ಓಕೆ, ಇನ್ನು ನಾರ್ಮಲಿ ಯೂಶ್ವಲಿ 2 ಸೊ ಅಣ್ಣ ತಮ್ಮ ಇದ್ದ ಹಾಗೇ. ಸೊ ಲೆಟರ್ಸ್ ಅದಕ್ಕೆ ಒಂದು 80% ಸಾಧ್ಯತೆ ಕೊಡೋಣ. 80% ನಾವು ಫಾಲೋ ಮಾಡ್ತಾ ಇರೋದನ್ನು ನಾವು ಹೇಗೆ ಹೇಳ್ಬೋದು, ನಾರ್ಮಲಿ ಐ ಲೈಕ್ ಫಾರ್ಮಲ್ಸ್, ಬಟ್ ಟುಡೇ ಐ ಹ್ಯಾವ್ worn ಜೀನ್ಸ್. ನಾರ್ಮಲಿ ಅಂದರೆ ಸಾಮಾನ್ಯವಾಗಿ ನಾನು ಫಾರ್ಮಲ್ ಡ್ರೆಸ್ ಹಾಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ, ಬಟ್ ಇವತ್ತು ನಾನು ಕ್ಯಾಶುವಲ್ ಅಥವಾ ಜೀನ್ಸ್ ಹಾಕ್ಕೊಂಡಿದ್ದೀನಿ ಅಂತ ಹೇಳೋದು. ರೈಟ್. ಎಕ್ಸಾಂಪಲ್ಸನ್ನು ನಾನು ನಿಮಗೆ ಹೇಳ್ತೀನಿ ಆಮೇಲೆ. ಲೆಟ್ಸ್ ಸಿ ದಿ ಪರ್ಸೆಂಟೇಜ್, ಅದರ ಸಾಧ್ಯತೆ ಎಷ್ಟು ಅಂತ. ಆಫನ್ನಿಗೆ ನಾವು 80% ಆಯ್ತಲ್ಲ. ಆಫನ್ ಅಂದರೆ ಏನು, ಆಗಾಗ ಅಂತ ಹೇಳೋದಕ್ಕೆ 70%. ಇದೆಲ್ಲ ಏನು, ಫ್ರೀಕ್ವೆನ್ಸಿ ಅಂದರೆ ಈಗ ಕನ್ನಡದಲ್ಲಿ ಏನು ಹೇಳ್ಬೋದು, ಆಗಾಗ ಮಾಡುವಂಥದ್ದನ್ನು ಫ್ರೀಕ್ವೆಂಟಾಗಿ ಮಾಡ್ತಾ ಇದ್ದೀನಿ. ಫ್ರೀಕ್ವೆಂಟ್ ಅಂದರೆ ಕಂಟಿನ್ಯೂಟಿ. ಓಕೆ, ಫ್ರೀಕ್ವೆನ್ಸಿನ ನೀವು ಆ ಥರ ತೊಗೊಳ್ಳಿ. ಸೊ ಆಗಾಗ ಅಂದರೆ 70%, ಯಾವಾಗಲೂ ಅಲ್ಲ, 30% ಕಡಿಮೆ, 70%. ಓಕೆ, ಸೊ ನೆಕ್ಸ್ಟ್ ಬಂದು ಸಮಟೈಮ್ಸ್ ಅಂದರೆ ನಾನು 50%ಗೆ ಹೇಳೋಣ. 50%. ಸೊ 100%ಅಲ್ಲಿ ಆಲ್ವೇಸ್. ಸಮಟೈಮ್ಸ್ ಅಂದರೆ ಕೆಲವು ಸಾರಿ. ಓಕೆ, ಎಲ್ಲ ಟೈಮಲ್ಲೂ ಅಲ್ಲ, ಆದರೆ ಕಮ್ಮಿನೂ ಇಲ್ಲ, ಜಾಸ್ತಿನೂ ಇಲ್ಲ, ಆ ಥರ. ಒಕೇಶ್ನಲಿ, ಆಗಾಗ ಅಂತಲ್ಲ. ಒಕೇಶ್ನಲಿ ಅಂದರೆ ಯಾವಾಗಲೂ, ಹಲವು ಬಾರಿ, ಅಂದರೆ ಸಾಂದರ್ಭಿಕ. ನಾನು ಹೇಳಿದ್ನಲ್ಲ, ಯಾವಾಗಲಾದರೂ ಏನಾದರೂ ಫಂಕ್ಷನ್ ಇದ್ದರೆ, ಏನಾದರೂ ರಜೆ ಸಿಕ್ಕಿದ್ರೆ ಅಲ್ಲಿಗೆ ಹೋಗ್ತೀವಿ, ಇಲ್ಲಿಗೆ ಹೋಗ್ತೀವಿ. ಸೊ ಅದಕ್ಕೆ ನಾವು 50% ಇರೋದನ್ನು 30% ಕೊಡೋಣ. ಓಕೆ, ನೆಕ್ಸ್ಟ್ ಅಪರೂಪಕ್ಕೆ ನಾವು ಏನು ಕೊಡೋಣ, 10%. ಓಕೆ,
ಅಪರೂಪ 10%. ನಾನು ಬಹಳ ಮಾಡೋದಿಲ್ಲ, ಅಪರೂಪ, ಎಲ್ಲೋ ಒಂದು 6 ತಿಂಗಳಿಗೆ ಒಂದು ಸಲ, 3 ತಿಂಗಳಿಗೆ ಒಂದು ಸಲ ಅಥವಾ ವರ್ಷಕ್ಕಾದರೂ ಆಗ್ಬೋದು ಅಂತ. ಹಾರ್ಡ್ಲಿ ಎವರ್ ಅಂದರೆ ಸಾಧ್ಯತೆ ಬಹಳ ಕಡಿಮೆ, ಎಲ್ಲೂ ಚಾನ್ಸೇ ಇಲ್ಲ, ಬಹಳ ಕಡಿಮೆ, ಎಲ್ಲೋ ಒಂದು ಸಲ ನಾನು ಟ್ರಿಪ್ಪಿಗೆ ಹೋಗಿದ್ದೀನಿ ಅಂತ. ಸೊ ಟ್ರಿಪ್ಪಿಗೆ ಹೋಗಿದ್ದೀನಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಏನು ಬೇಕಾದರೂ ತಗೋಬೋದು. ಎಕ್ಸಾಂಪಲ್ ನಾವು ನೆವರ್, ಇದು 0%. ನೆವರ್ ಇಸ್ 0%. ಸೊ ಈ ಪರ್ಸೆಂಟೇಜ್ ಏನಪ್ಪ ಇವರು ಗಣಿತ ಎಲ್ಲ ಹೇಳ್ಕೊಡ್ತಿದ್ದಾರೆ? ಅಲ್ಲ, ಇದು ಪರ್ಸೆಂಟೇಜ್ ಏನು ಅಂತ ಹೇಳಿದ್ರೆ ನಿಮಗೆ ನೆನಪಿರುತ್ತೆ ಅಷ್ಟೇ. ಸೊ ಈ ಪರ್ಸೆಂಟೇಜ್ ಲೆಕ್ಕ ಇಟ್ಕೊಂಡ್ರೆ ಓಕೆ, ಆಲ್ವೇಸ್ ಅಂದರೆ ಏನು, 100% ಮಾಡುವಂಥದ್ದನ್ನು ಆಲ್ವೇಸ್ ಅಂತ ಹೇಳಬೇಕು. ಯೂಶ್ವಲಿ ಸಾಮಾನ್ಯವಾಗಿ ಅಲ್ಲಿ ಆಲ್ವೇಸ್ ಯಾವಾಗಲೂ ಮಾಡೋದನ್ನು ಒಂದೆರಡು ದಿನ ಮಿಸ್ ಮಾಡಿಕೊಂಡ್ರೆ ಅದು ನಾವು ನಾರ್ಮಲಿ ಅಥವಾ ಯೂಶ್ವಲಿ ಅನ್ನೋ ಕ್ಯಾಟಗರಿಗೆ ಸೇರುತ್ತೆ. ಆಲ್ರೈಟ್. ಸೊ ಸ್ನೇಹಿತರೆ, ಇದರ ಸೆಂಟೆನ್ಸ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೇನೆ, ಯಾಕೆಂದರೆ ಒಂದೇ ವೀಡಿಯೋದಲ್ಲಿ ನಿಮಗೆ ಮೇ ಬಿ ಬೋರ್ ಆಗ್ಬೋದು. ಯಾಕೆ? ಆಲ್ರೈಟ್. ಓಕೆ, ಸೊ I'll come up with some good sentences in the next video, so please wait until next video. Alright, so ಈ ವಿಡಿಯೋದಲ್ಲಿ ಇಷ್ಟು ಸಾಕು ಸ್ನೇಹಿತರೆ. ಎಲ್ಲರಿಗೂ ಥ್ಯಾಂಕ್ಸ್ ಅನ್ನು ಹೇಳ್ತೀನಿ. ಈ ವಿಡಿಯೋನ ಇಷ್ಟು ತಾಳ್ಮೆಯಿಂದ ನೋಡಿದ್ದೆ ನಿಮಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಇದೇ ಥರ ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನಾನು ಮುಂದೆ ನಿಮಗೋಸ್ಕರ ತರ್ತೀನಿ. ಈ ವಿಡಿಯೋನ ಒಂದು ಲೈಕ್ ಕೊಡಿ. ಲೈಕ್ ಕೊಡ್ದಂಗೆ ಹೋಗ್ಬಿಡ್ತೀನಾ, ನನಗೆ ಲೈಕ್ಸ್ ಇರಲ್ಲ. ಆ್ಯಂಡ್ ವೀಡಿಯೋಸನ್ನು ಎಲ್ಲರೂ ನೋಡ್ತಿಲ್ಲ, ವೀಡಿಯೋಸಿಂದ ಎಲ್ರಿಗೂ ಉಪಯೋಗ ಇದೆ. ವಿಡಿಯೋ ನೋಡಿದವರು ಎಲ್ಲರೂ ಲೈಕನ್ನು ಕೊಡಿ. ಓಕೆ, ಆ್ಯಂಡ್ ಏನಾದರೂ ಸಂದೇಹ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ಅಫ್ಕೋರ್ಸ್ ಎಂದಿನಂತೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಚೆನ್ನಾಗಿ ಶೇರ್ ಮಾಡಿ. ಆಲ್ರೈಟ್. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುವವರೆಗೆ ಎಲ್ಲ ವೀಡಿಯೋಸನ್ನು ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ, ಇಂಗ್ಲೀಷನ್ನು ಕಲಿತಾ ಇರಿ. ಗುಡ್ ಬಾಯ್.